ಗುಡ್ ಮಾರ್ನಿಂಗ್ ಸ್ಟೂಡೆಂಟ್ಸ್. ಲಾಸ್ಟ್ ಕ್ಲಾಸಲ್ಲಿ ನೀವು ಸಾರ್ಟಿಂಗ್ ಆ್ಯಂಡ್ ಸೆಲ್ ರೆಫರೆನ್ಸಿಂಗ್ ಮತ್ತು ಫಂಕ್ಷನ್ಸ್ ಬಗ್ಗೆ ಸ್ಟಡಿ ಮಾಡಿದ್ರಿ. ಸೊ ಫಂಕ್ಷನ್ಸಲ್ಲಿ ಟಾಪಿಕ್ ಯಾವ್ಯಾವ ನಾವು ಲಾಸ್ಟ್ ಕ್ಲಾಸಲ್ಲಿ ಹೇಳಿದ್ದಂದರೆ ಸ್ಟಡಿ ಮಾಡಿದ್ದಂದರೆ ಡೇಟೆಡ್ ಇಫ್ ಫಂಕ್ಷನ್, ಸಮ್ ಇಫ್ ಫಂಕ್ಷನ್, ಇಫ್ ಫಂಕ್ಷನ್. ಸೊ ನೆಕ್ಸ್ಟ್ ಟಾಪಿಕ್ ಏನಂದರೆ ಕೌಂಟ್ ಫಂಕ್ಷನ್ಸ್. ಸೊ ಈ ಕೌಂಟ್ ಫಂಕ್ಷನ್ ಅನ್ನೋದೇನೆಂದರೆ ನಾವು ಯಾವ ಟೈಪ್ ಕೌಂಟಿಂಗ್ ನಾವು ಫಂಕ್ಷನ್ ಪರ್ಫಾರ್ಮ್ ಮಾಡ್ತೀವಿ ಅಂಥೇಳಿ ಅದಕ್ಕೆ ಸಿಂಟೆಕ್ಸ್ ಏನೇನು ಬರುತ್ತೆ ಅಂಥೇಳಿ ನಾವು ಇಲ್ಲಿ ಸ್ಟಡಿ ಮಾಡ್ಬೋದು. ಸೊ ಕೌಂಟ್ ಫಂಕ್ಷನ್ಸಿಗೆ ಟೋಟಲಾಗಿ 4 ಸಿಂಟೆಕ್ಸ್ ನಾವು ಯೂಸ್ ಮಾಡ್ತೀವಿ. ಸೊ ಫಸ್ಟ್ ಒನ್, ಕೌಂಟ್ ಈಕ್ವಲ್ಸ್ ಟು ಕೌಂಟ್ ಬ್ರ್ಯಾಕೆಟ್ ವ್ಯಾಲ್ಯೂ 1 ಕಾಮಾ ವ್ಯಾಲ್ಯೂ 2 ಸೊ ಆನ್ ಬ್ರ್ಯಾಕೆಟ್ ಕ್ಲೋಸ್. Second one, count A equals to count A bracket value 1 comma value 2 so on bracket close. Third one, count blank equals to count blank bracket range bracket close. Fourth one, count if equals to count if bracket range comma criteria bracket close. ಸೊ ನಾವು ಈ ಟೈಪ್ 4 ಸಿಂಟೆಕ್ಸ್ ಯೂಸ್ ಮಾಡಿಕೊಂಡು ಫಂಕ್ಷನ್ ಪರ್ಫಾರ್ಮ್ ಮಾಡ್ತೀವಿ ಕೌಂಟ್ ಫಂಕ್ಷನ್. ಸೊ ಫಸ್ಟ್ ಒನ್ ಏನಿದೆ, ಕೌಂಟ್ ಈಕ್ವಲ್ಸ್ ಟು ಕೌಂಟ್ ಹೋಲ್ ಬ್ರ್ಯಾಕೆಟ್ ವ್ಯಾಲ್ಯೂ 1 ಕಾಮಾ ವ್ಯಾಲ್ಯೂ 2 ಸೋ ಆನ್ ಬ್ರ್ಯಾಕೆಟ್ ಕ್ಲೋಸ್. ಸೊ ಇದನ್ನು ನಾವು ಯಾವಾಗ ಯೂಸ್ ಮಾಡ್ತೀವಿ ಅಂದರೆ ಜಸ್ಟ್ ಆ ಸೆಲ್ಲಲ್ಲಿ ನಂಬರ್ಸ್ ಅಷ್ಟೇ ಕಂಟೆಂಟ್ ಇದ್ದರೆ ನಾವು ಆವಾಗ ಇದು ಈ ಸಿಂಟೆಕ್ಸ್ನ ಯೂಸ್ ಮಾಡ್ತೀವಿ. ಇಟ್ ಕೌಂಟ್ಸ್ ಓನ್ಲಿ ಸೆಲ್ಸ್ ದ್ಯಾಟ್ ಕಂಟೇನ್ಸ್ ನಂಬರ್ಸ್. ಸೊ ಫಸ್ಟ್ ಒನ್ ನೀವು ಫಂಕ್ಷನ್ ಇಲ್ಲಿ ಪರ್ಫಾರ್ಮ್ ಮಾಡಿದ್ದು ನೋಡ್ಬೋದು. ಕೌಂಟ್ ಬ್ರ್ಯಾಕೆಟ್ A1 ಕಾಮ A10 ಬ್ರ್ಯಾಕೆಟ್ ಕ್ಲೋಸ್. ಸೊ ಅಂದರೆ ಏನು ರೀ, ನೀವು ಕಂಪ್ಲೀಟಾಗಿ ಏನಾಗುತ್ತೆ A1 ಮತ್ತು A10 ಅಂಥೇಳಿ ಸೆಲ್ಸ ಚೂಸ್ ಮಾಡಿದ್ದಾರೆ. ಸೊ A1ಅಲ್ಲಿ ಏನಿದೆ, A1ಅಲ್ಲಿ 3. ಸೊ ನೆಕ್ಸ್ಟ್ ನಿಮ್ಗೆ A10 ಅಂತ ಹೇಳಿದ್ದಾರೆ. A10ಅಲ್ಲಿ ಏನಿದೆ 0. ಸೊ ಈ ಟೈಪ್ ನಾವು ಈ ಕೌಂಟ್ನ ಚೂಸ್ ಮಾಡ್ತೀವಿ. ಸೊ ನೀವು ವ್ಯಾಲ್ಯೂಸ್ ನೋಡಿದ್ರಿ ಇಲ್ಲಿ A1 ಏನಿದೆ 3 ಅಂತ ಹೇಳಿ, A10 ಏನಿದೆ 0 ಅಂಥೇಳಿ. ಸೊ ಅವ್ರು ಏನು ಕೇಳಿದ್ದಾರೆ, ಕೌಂಟ್ ಅಂತಂದರೆ ನಮಗೇನು ಬರುತ್ತೆ, ಅಲ್ಲಿ ನಂಬರ್ಸ್ ಏನೇನು ಕಂಟೆಂಟ್ ಇರುತ್ತೆ ಆ ಸೆಲ್ಲಲ್ಲಿ ನಂಬರ್ಸ್ ಪ್ರೆಸೆಂಟ್ ಇದ್ದಿದ್ದಷ್ಟೇ ನಾವು ಸೆಲೆಕ್ಟ್ ಮಾಡಬೇಕು. ಸೊ ನಿಮ್ಗೆ ಇಲ್ಲಿ A1ಇಂದ A10 ತನಕ ನಿಮ್ಗೆ ಎಷ್ಟು ನಂಬರ್ಸ್ ಕಾಣಿಸ್ತಿದೆ, 1 2 3 4 3 5 8 0 ಅಂತ ಹೇಳಿ 4 ನಿಮ್ಗೆ ನಂಬರ್ಸ್ ಕಾಣಿಸ್ತಿದೆ. ಸೊ ಅದಕ್ಕೆ ನಾವು ರಿಸಲ್ಟ್ ಏನಾಗುತ್ತೆ 4 ಅಂತ ಹೇಳಿ ಆಗುತ್ತೆ. ಸೆಕೆಂಡ್ ಒನ್ ಏನಿದೆ ಸಿಂಟೆಕ್ಸ್, ಕೌಂಟ್ A ಈಕ್ವಲ್ಸ್ ಟು ಕೌಂಟ್ A ಬ್ರ್ಯಾಕೆಟ್ ವ್ಯಾಲ್ಯೂ 1 ಕಾಮಾ ವ್ಯಾಲ್ಯೂ 2 ಸೊ ಆನ್ ಬ್ರ್ಯಾಕೆಟ್ ಕ್ಲೋಸ್. ಸೊ ಇದರ ಅರ್ಥ ಏನಂದರೆ ನಮಗೆ ಯಾವ್ಯಾವ ಎಂಟಿ ಇಲ್ಲಲ್ಲ ಅದನ್ನ ಬಗ್ಗೆ ನಾವು ಸೆಲ್ಸ್ನ ಇಲ್ಲಿ ನಾವು ಸೆಲೆಕ್ಟ್ ಎಷ್ಟಿದೆ ಅಂಥೇಳಿ ಕೌಂಟ್ ಮಾಡಿ ಹೇಳಬೇಕು. ಸೊ ಎಂಟಿ ಇರಲಾರ್ದು. ಸೊ ನಾವು ಎಂಟಿ ಇರಲಾರ್ದು ನೀವು ಇಲ್ಲಿ ನೋಡ್ಬೋದು A1ಇಂದ A10 ತನಕ ಎಂಟಿ ಇರಲಾರ್ದು ಎಷ್ಟಿದೆ ನಿಮಗೆ, ಎಂಟಿ ಇರಲಾರ್ದು 1 2 3 4 5 6 7 8. ಸೊ 8 ನಂಬರ್ಸ್ ನಿಮ್ಮ 8 ಸೆಲ್ಸ್ ಏನಿದೆ ಎಂಟಿ ಇಲ್ಲ. ಸೊ ಅದ್ರ ಬಗ್ಗೆ ನಾವು ಅಲ್ಲಿ 8 ಸೆಲ್ಸ್ ಎಂಟಿ ಇಲ್ಲ. ಸೊ ಅದನ್ನು ನಾವು 8 ಅಂತ ಹೇಳಿ ರಿಸಲ್ಟ್ ತೋರಿಸ್ಬೋದು. ನೆಕ್ಸ್ಟ್ ಸಿಂಟೆಕ್ಸ್, ಕೌಂಟ್ ಬ್ಲ್ಯಾಂಕ್. ಸೊ ಕೌಂಟ್ ಬ್ಲ್ಯಾಂಕ್ ಈಕ್ವಲ್ಸ್ ಟು ಕೌಂಟ್ ಬ್ಲ್ಯಾಂಕ್ ಬ್ರ್ಯಾಕೆಟ್ ರೇಂಜ್. ಸೊ ಇಲ್ಲಿ ಕೌಂಟ್ ಬ್ಲ್ಯಾಂಕ್ ಅಂತಂದರೆ ಏನು ರೀ, ನಾವು ಸೆಲ್ಸ್ ಯಾವ್ಯಾವ ಬ್ಲ್ಯಾಂಕ್ ಅದಾವಲ್ಲ ಅದ್ರ ಬಗ್ಗೆ ನಾವು ಕೌಂಟ್ ಮಾಡಿ ಹೇಳಬೇಕು. ಸೊ ಎಷ್ಟು ಸೆಲ್ಸ್ ಬ್ಲ್ಯಾಂಕ್ ಅದಾವ ಅಂತ ಹೇಳಿ ನಾವು ಇಲ್ಲಿ ಚೂಸ್ ಮಾಡ್ಬೋದು. A1ಇಂದ A10 ತನಕ ಎಷ್ಟು ಬ್ಲ್ಯಾಂಕ್ಸ್ ಇದೆ, 2 ಬ್ಲ್ಯಾಂಕ್ಸ್ ಇದೆ. ಸೊ ಯಾವ್ಯಾವುದು A3 ಮತ್ತು A8. ಸೊ ಅದು ಅವೆರಡರಲ್ಲಿ ಬ್ಲ್ಯಾಂಕ್ ಇದೆ. ಸೊ ನಾವು ಅದನ್ನು ಚೂಸ್ ಮಾಡಿ 2 ಅಂತ ಹೇಳಿ ರಿಸಲ್ಟ್ ತೋರಿಸ್ಬೋದು. ಓಕೆ. ನೆಕ್ಸ್ಟ್ ಫೋರ್ತ್ ಒನ್, ಕೌಂಟ್ ಇಫ್ ಈಕ್ವಲ್ಸ್ ಟು ಕೌಂಟ್ ಇಫ್ ಬ್ರ್ಯಾಕೆಟ್ ರೇಂಜ್ ಕಾಮಾ ಕ್ರೈಟೇರಿಯಾ. ಸೊ ಇದೇನು ಕೌಂಟ್ ಮಾಡ್ತೈತೆ ಅಂದರೆ ನಂಬರ್ ಆಫ್ ಸೆಲ್ಸ್ ಎಷ್ಟು ಕಂಡೀಷನ್ಸ್ ಮೀಟ್ ಆಗಿದೆ ಅಂತ ಹೇಳಿ ತೋರಿಸ್ತೈತಿ. ಸೊ ಅಂದರೆ ಏನಂದರೆ ನಮಗೆ ಇಲ್ಲಿ ನಾವು ಒಂದು ಕಂಡೀಷನ್ ಹಾಕೋದಲ್ಲಿ ನಾವು ಕಂಡೀಷನ್ ಹಾಕಿದ ಆ ಕಂಡೀಷನ್ ಯಾವುದು ರೀಚ್ ಮಾಡುತ್ತಲ್ಲ ಅವು ಎಷ್ಟು ಸೆಲ್ಸ್ ರೀಚ್ ಮಾಡಿದೆ ಅದ್ರ ಬಗ್ಗೆ ನಾವು ಇನ್ಫಾರ್ಮೇಷನ್ ಇಲ್ಲಿ ಕೊಡೋದು. ಓಕೆ. A1ಇಂದ A10 ಇಲ್ಲಿ ಏನು ಕೊಟ್ಟಿದೆ ನಿಮಗೆ ಫಂಕ್ಷನ್, ನಿಮ್ಮ ಕಂಡೀಷನ್ ಏನು ಕೊಟ್ಟಿದೆ, ಕೌಂಟ್ ಇಫ್ ಬ್ರ್ಯಾಕೆಟ್ A1 ಟು A10 ಕಾಮಾ ವಿಚ್ ಈಸ್ ಲೆಸ್ ದೆನ್ ಆರ್ ಈಕ್ವಲ್ಸ್ ಟು 5. ಅಂದರೆ ಏನು ರೀ, A1 ಟು A10 ಒಳಗೆ ಯಾವುದು ಲೆಸ್ ದೆನ್ ಆರ್ ಈಕ್ವಲ್ಸ್ ಟು 5 ತನಕ ಇದೆ ಅಂತ ಹೇಳಿ ಕೇಳಿದ್ದಾರೆ. ಸೊ ಅದರಲ್ಲಿ ಯಾವ್ಯಾವ ಬರುತ್ತೆ, 3 5 0 3 ಬರುತ್ತೆ. ಓಕೆ. ಉಳಿದಿದ್ದಂತೂ ನಂಬರ್ ಇದ್ದಿದ್ದು ಒಂದೇ ಒಂದು 8. ಉಳಿದಿದ್ದಂತೂ ನೀವು ಅವು ಸಿಂಬಾಲ್ಸು ಎಲ್ಲಿ ಕನ್ಸಿಡರ್ ಮಾಡೋಕ್ಕಾಗಂಗಿಲ್ಲ, ಯಾಕಂದರೆ ನಂಬರ್ಸ್ ಚೂಸ್ ಮಾಡ್ತಿದ್ದೀವಿ ನಾವಿಲ್ಲಿ. ಕಂಡೀಷನ್ ಕೊಟ್ಟಿದ್ದೇನು ನಂಬರ್ ಮೇಲೆ. ಸೊ ನಾವು ನಂಬರ್ನ ಹೇಳ್ತೀವಿ. ಸೊ 5ಕ್ಕಿಂತ ಕಡಿಮೆ ಇರಬೇಕು, ಇಲ್ಲ 5ಗೆ ಈಕ್ವಲ್ ಆಗಿರಬೇಕು. ಸೊ ಯಾವ್ಯಾವ ಬರುತ್ತೆ, 3 5 0. ಸೊ ಅವು ಎಷ್ಟು ನಂಬರ್ಸ್, ಅದು 3 ನಂಬರ್ಸು. ಸೊ ನಾವು ಟೋಟಲ್ ರಿಸಲ್ಟ್ ಏನು ಹೇಳ್ಬೋದು, 3 ಅಂತ ಹೇಳಿ ಕೊಡ್ಬೋದು ಇಲ್ಲಿ.
ಇಲ್ಲಿವರೆಗೂ ಕೌಂಟ್ ಫಂಕ್ಷನ್ನ ನಾವು ಯಾವ ಟೈಪ್ ಪರ್ಫಾರ್ಮ್ ಮಾಡ್ಬೋದು ಅಂತ ಹೇಳಿ ನೋಡಿದ್ರಿ. ಓಕೆ, ನೆಕ್ಸ್ಟ್ ಏನು ಟೆಕ್ಸ್ಟ್ ಫಂಕ್ಷನ್ಸ್. ಸೊ ಟೆಕ್ಸ್ಟ್ ಫಂಕ್ಷನ್ಸಿಗೆ ನೀವು ಎಷ್ಟು ನಾವು ಸಿಂಟೆಕ್ಸ್ ನಾವು ಯೂಸ್ ಮಾಡ್ಬೋದು ಅಂತಂದರೆ ಇಲ್ಲಿ ನಿಮಗೆ ಟೋಟಲಾಗಿ 3 ಸಿಂಟೆಕ್ಸ್ ಫಂಕ್ಷನ್ಸ್ ಬರ್ತವೆ. ಅವು ಯಾವ್ಯಾವಂದರೆ ಫಸ್ಟ್ ಒನ್ ಲೋವರ್ ಫಂಕ್ಷನ್ ಈಕ್ವಲ್ಸ್ ಟು ಲೋವರ್ ಬ್ರ್ಯಾಕೆಟ್ ಟೆಕ್ಸ್ಟ್ ಬ್ರ್ಯಾಕೆಟ್ ಕ್ಲೋಸ್. ಸೆಕೆಂಡ್ ಒನ್ ಅಪ್ಪರ್ ಫಂಕ್ಷನ್ ಈಕ್ವಲ್ಸ್ ಟು ಅಪ್ಪರ್ ಬ್ರ್ಯಾಕೆಟ್ ಟೆಕ್ಸ್ಟ್ ಬ್ರ್ಯಾಕೆಟ್ ಕ್ಲೋಸ್. ಥರ್ಡ್ ಒನ್ ಪ್ರಾಪರ್ ಫಂಕ್ಷನ್ ಈಕ್ವಲ್ಸ್ ಟು ಪ್ರಾಪರ್ ಬ್ರ್ಯಾಕೆಟ್ ಟೆಕ್ಸ್ಟ್ ಬ್ರ್ಯಾಕೆಟ್ ಕ್ಲೋಸ್. ಸೊ ಲೋವರ್ ಫಂಕ್ಷನ್ ಅಂದರೆ ಏನು ರೀ, ವರ್ಡ್ಸ್ನ ಲೋವರಾಗಿ ನಾವು ಕನ್ವರ್ಟ್ ಮಾಡೋದು. ನೆಕ್ಸ್ಟ್ ಅಪ್ಪರ್ ಫಂಕ್ಷನ್ ಅಂದರೆ ಏನು ರೀ, ನಾವು ವರ್ಡ್ಸ್ನ ಅಪ್ಪರಿಗೆ ಕನ್ವರ್ಟ್ ಮಾಡೋದು. ನೆಕ್ಸ್ಟ್ ಪ್ರಾಪರ್ ಫಂಕ್ಷನ್ ಅಂದರೆ ಏನು ರೀ, ಎಲ್ಲಿ ಎಲ್ಲಿ ಸ್ಮಾಲ್ ಬೇಕಾಗಿತ್ತು ಅಲ್ಲಿ ಸ್ಮಾಲ್ ಚೂಸ್ ಮಾಡೋದು, ಎಲ್ಲಿ ಬಿಗ್ ಬೇಕಾಗಿತ್ತು ಅಲ್ಲಿ ಬಿಗ್ ಚೂಸ್ ಮಾಡೋದು. ಸೊ ಈ ಟೈಪ್ ನಾವು ಮಾಡ್ಬೋದು. ಅದನ್ನು ಯಾವ ಟೈಪ್ ಇಲ್ಲಿ ನೀವು ಪರ್ಫಾರ್ಮ್ ಮಾಡೋದಂದರೆ ನೆಕ್ಸ್ಟ್ ನೀವು ಇಲ್ಲಿ ಇದು ಎಕ್ಸಾಂಪಲ್ಸು ನೋಡ್ಬೋದು. ಫಸ್ಟ್ ಒನ್ ನೀವು ಸಿಂಟೆಕ್ಸ್ ಏನಿದೆ, ಲೋವರ್ ಫಂಕ್ಷನ್ ಈಕ್ವಲ್ಸ್ ಟು ಲೋವರ್ ಬ್ರ್ಯಾಕೆಟ್ ಟೆಕ್ಸ್ಟ್ ಬ್ರ್ಯಾಕೆಟ್ ಕ್ಲೋಸ್. ಸೊ ಇದೇನು ಮಾಡ್ತೈತೆ ಅಂದರೆ ನೀವು ಟೆಕ್ಸ್ಟನ್ನ ಕನ್ವರ್ಟ್ ಮಾಡ್ತೈತಿ ಫ್ರಮ್ ಕ್ಯಾಪಿಟಲ್ ಟು ಸ್ಮಾಲ್. ಸೊ ಏನಾಗ್ತೈತಿ ಇಲ್ಲಿ ಲೋವರ್ ಅಂದರೆ ಏನು ರೀ, ಸ್ಮಾಲಿಗೆ. ಸೊ ಇದೇನು ಮಾಡ್ತೈತಿ ಕ್ಯಾಪಿಟಲ್ ಲೆಟರ್ಸಿಂದ ಸ್ಮಾಲ್ ಲೆಟರ್ಸಿಗೆ ನಿಮಗೆ ಕನ್ವರ್ಟ್ ಮಾಡುತ್ತೆ. ಸೊ ನೆಕ್ಸ್ಟ್ ಒನ್ ನೀವು ಇಲ್ಲಿ ಫಂಕ್ಷನ್ ನೋಡ್ಬೋದು, ಲೋವರ್ ಫಂಕ್ಷನ್. ಸೊ ನಾವಿಲ್ಲಿ A2 ಕಾಲಮಲ್ಲಿ ನೋಡ್ಬೋದು. ಸೊ A2 ಸೆಲ್ಲಲ್ಲಿ ನೋಡ್ಬೋದು. A2 ಸೆಲ್ಲಲ್ಲಿ ಏನಿದೆ, ಸ್ಮಾರ್ಟ್ ಅಂತ ಹೇಳಿ ನಾವು ಟೈಪ್ ಮಾಡಿದ್ದಾರೆ. ಅದು ಯಾವ ಟೈಪು, S ಬಿಗ್, MA ಸ್ಮಾಲ್, R ಬಿಗ್, T ಸ್ಮಾಲ್. ಸೊ ಇದನ್ನು ಏನು ಮಾಡಬೇಕು ನಾವು ಲೋವರ್ ಫಂಕ್ಷನಿಗೆ ಕನ್ವರ್ಟ್ ಮಾಡಿದಾಗ ಯಾವ ಟೈಪ್ ಆಗುತ್ತೆ, ಎಲ್ಲ ಬಿಗ್ ಇದ್ದಿದ್ದೆಲ್ಲ ಸ್ಮಾಲಾಗಿ ಕನ್ವರ್ಟ್ ಆಗುತ್ತೆ, ಸ್ಮಾಲ್ ಇದ್ದಿದ್ದು ಸ್ಮಾಲಾಗೇ ಇರುತ್ತೆ. ಸೊ ಈ ಟೈಪ್ ನಾವು ಕನ್ವರ್ಷನ್ ಮಾಡ್ತೀವಿ. ನೆಕ್ಸ್ಟ್ ನಿಮಗೆ ಸಿಂಟೆಕ್ಸ್ ಅಪ್ಪರ್ ಫಂಕ್ಷನ್ ಈಕ್ವಲ್ಸ್ ಟು ಅಪ್ಪರ್ ಬ್ರ್ಯಾಕೆಟ್ ಟೆಕ್ಸ್ಟ್ ಬ್ರ್ಯಾಕೆಟ್ ಕ್ಲೋಸ್. ಇಲ್ಲಿ ನಾವೇನು ಮಾಡಬೇಕು, ಟೆಕ್ಸ್ಟನ್ನ ಸ್ಮಾಲಿಂದ ಕ್ಯಾಪಿಟಲಿಗೆ ಕನ್ವರ್ಟ್ ಮಾಡಬೇಕು. ಓಕೆ, ಸ್ಮಾಲ್ ಟು ಕ್ಯಾಪಿಟಲ್. ಸೊ ನಾವು ಇಲ್ಲಿ ಏನು ಮಾಡಬೇಕು, ಸ್ಮಾಲ್ ಇದ್ದಿದ್ದೆಲ್ಲ ಕ್ಯಾಪಿಟಲ್ಗೆ ಕನ್ವರ್ಟ್ ಮಾಡಬೇಕು. ಸೊ ನೀವಿಲ್ಲಿ ನೋಡ್ಬೋದು ಅಪ್ಪರ್ ಫಂಕ್ಷನಲ್ಲಿ ಈ ನೀವು A2 ಸೆಲ್ಲಲ್ಲಿ ನೋಡಿದ್ರಿ ಸ್ಮಾರ್ಟ್ ಯಾವ ಟೈಪ್ ಮಾಡಿದ್ದಾರೆ ಅಂಥೇಳಿ, ಅದೆಲ್ಲ ಕಂಪ್ಲೀಟಾಗಿ ನಿಮಗೆ ಅಪ್ಪರ್ ಫಂಕ್ಷನಲ್ಲಿ ಇದೇನಾಗಿದೆ ಕನ್ವರ್ಷನ್ ಆಗಿದೆ. ಓಕೆ, ನೆಕ್ಸ್ಟ್ ನಿಮ್ಗೆ ಥರ್ಡ್ ಒನ್ ಪ್ರಾಪರ್ ಫಂಕ್ಷನ್ ಈಕ್ವಲ್ಸ್ ಟು ಪ್ರಾಪರ್ ಬ್ರ್ಯಾಕೆಟ್ ಟೆಕ್ಸ್ಟ್ ಬ್ರ್ಯಾಕೆಟ್ ಕ್ಲೋಸ್. ಸೊ ನೀವು ಇದನ್ನು ಯಾವ ಟೈಪ್ ನೀವು ಪರ್ಫಾರ್ಮ್ ಮಾಡ್ಬೋದು ಅಂದರೆ ನೀವು ಏನು ಮಾಡ್ತೀರಿ, ಈಚ್ ವರ್ಡ್ ಆಫ್ ಅ ಟೆಕ್ಸ್ಟ್ ಕ್ಯಾಪಿಟಲೈಸ್ ಮಾಡೋಕೆ ಇದನ್ನು ನಾವು ಯೂಸ್ ಮಾಡ್ತೀವಿ. ಅಂದರೆ ಏನು ರೀ, ಫಸ್ಟ್ ಒಂದು ವರ್ಡಿಂದು ಫಸ್ಟ್ ಲೆಟರ್ ಏನು ಮಾಡ್ತೀವಿ ನಾವು ಕ್ಯಾಪಿಟಲೈಸ್ ಮಾಡಿ, ಉಳಿದಿದ್ದೆಲ್ಲ ಸ್ಮಾಲ್ ಅಂದರೆ ನಾರ್ಮಲಾಗಿ ನಾವು ಬರಿತೀವಲ್ಲ ಆ ಟೈಪ್ ಮಾಡೋಕ್ಕೆ ನಾವು ಇದನ್ನು ಯೂಸ್ ಮಾಡ್ತೀವಿ. ಇಲ್ಲಿ ನೀವು ನೋಡ್ಬೋದು A2 ಸೆಲ್ಲಲ್ಲಿ ನೀವು ಸ್ಮಾರ್ಟ್ ಯಾವ ಟೈಪ್ ಮಾಡಿದ್ದಾರೆ ಅಂತ ನೀವು ನೋಡಿದ್ದೀರಿ. ಅದನ್ನು ಪ್ರಾಪರ್ ಫಂಕ್ಷನಲ್ಲಿ ಯಾವ ಟೈಪ್ ಕನ್ವರ್ಟ್ ಆಗುತ್ತೆ ಅಂದರೆ S ಕ್ಯಾಪಿಟಲೈಸ್ ಮಾಡಿದ್ದಾರೆ, ಉಳಿದಿದ್ದೆಲ್ಲ ಲೋವರ್ ಫಂಕ್ಷನಲ್ಲಿ ಕನ್ವರ್ಟ್ ಮಾಡಿದ್ದಾರೆ. ಸೊ ನಾವು ಈ ಟೈಪ್ ಮಾಡೋದಕ್ಕೆ ಪ್ರಾಪರ್ ಫಂಕ್ಷನ್ ಅಂತ ಹೇಳಿ ಕರಿತೀವಿ. ಟೆಕ್ಸ್ಟ್ ಫಂಕ್ಷನಲ್ಲಿ ನೀವು ಮತ್ತೆ ಮೂರು ಥರ ಸಿಂಟೆಕ್ಸ್ ನೋಡ್ಬೋದು. ಯಾವುದಂದರೆ ಫಸ್ಟ್ ಒನ್ ಲೆಫ್ಟ್ ಫಂಕ್ಷನ್ ಈಕ್ವಲ್ಸ್ ಟು ಲೆಫ್ಟ್ ಬ್ರ್ಯಾಕೆಟ್ ಟೆಕ್ಸ್ಟ್ ಕಾಮಾ ನಮ್ ಅಂಡರ್ಸ್ಕೋರ್ ಕ್ಯಾರ್ಸ್ ಬ್ರ್ಯಾಕೆಟ್ ಕ್ಲೋಸ್. ಸೆಕೆಂಡ್ ಒನ್ ರೈಟ್ ಫಂಕ್ಷನ್ ಈಕ್ವಲ್ಸ್ ಟು ರೈಟ್ ಬ್ರ್ಯಾಕೆಟ್ ಟೆಕ್ಸ್ಟ್ ಕಾಮಾ ನಮ್ ಕ್ಯಾರ್ಸ್. ನೆಕ್ಸ್ಟ್ ಥರ್ಡ್ ಒನ್ ಮಿಡ್ ಫಂಕ್ಷನ್ ಈಕ್ವಲ್ಸ್ ಟು ಮಿಡ್ ಬ್ರ್ಯಾಕೆಟ್ ಟೆಕ್ಸ್ಟ್ ಸ್ಟಾರ್ಟ್ ನಮ್ ಕ್ಯಾರ್ ಬ್ರ್ಯಾಕೆಟ್ ಕ್ಲೋಸ್. ಸೊ ನಾವು ಇದನ್ನು ಯಾವ ಟೈಪ್ ನಾವು ಪರ್ಫಾರ್ಮ್ ಮಾಡ್ಬೋದು ಅಂದರೆ ಫಸ್ಟ್ ಒನ್ ನೀವು ಇದೇನು ಮಾಡ್ತೈತಿ, ಫಸ್ಟ್ ಒನ್ ಲೆಫ್ಟ್ ಫಂಕ್ಷನ್ ಅನ್ನೋದು ಇಟ್ ರಿಟರ್ನ್ಸ್ ಸ್ಪೆಸಿಫೈಡ್ ನಂಬರ್ ಆಫ್ ಅ ಕ್ಯಾರೆಕ್ಟರ್ ಫ್ರಮ್ ಸ್ಟಾರ್ಟ್ ಆಫ್ ಟೆಕ್ಸ್ಟ್. ಇಲ್ಲೇನು ಮಾಡ್ತೈತಿ, ನಿಮ್ಗೆ ಸ್ಟಾರ್ಟಿಂಗ್ ಟೆಕ್ಸ್ಟ್ ಎಷ್ಟು ಕ್ಯಾರೆಕ್ಟರ್ಸ್ ಬೇಕು, ನಾವು ನಂಬರ್ ಆಫ್ ಕ್ಯಾರೆಕ್ಟರ್ಸ್ ನಾವು ಎಷ್ಟು ಕೊಟ್ಟಿರ್ತೀವಲ್ಲ ಅದ್ರ ಬಗ್ಗೆ ನಮಗೆ ಸ್ಟಾರ್ಟಿಂಗ್ ಆಫ್ ಟೆಕ್ಸ್ಟಿಂದು ತೋರಿಸ್ತೈತಿ. ಸೊ ನಾವು ಇಲ್ಲಿ ನೋಡ್ಬೋದು ಎಕ್ಸಾಂಪಲ್ A3 ಸೆಲ್ಲಲ್ಲಿ ಸ್ಮಾರ್ಟ್ ಅಂತ ಹೇಳಿ ಟೈಪ್ ಮಾಡಿದೆ. ಸೊ ಲೆಫ್ಟ್ ಫಂಕ್ಷನ್ ನಾವು ಏನು ಕೊಟ್ಟಿದ್ದೀವಿ ಅಂದರೆ ಲೆಫ್ಟಲ್ಲಿ A1, 3 ಅಂದರೆ ಏನು ರೀ, ಸೊ AN, 3. ಸೊ ಏನು ಮಾಡ್ತಾರೆ ಇಲ್ಲಿ A ಕಾಲಮಲ್ಲಿ ನಾವು ಯೂಸ್ ಮಾಡಿದ್ರದ್ದು 3 ವರ್ಡ್ಸ್ ಸ್ಟಾರ್ಟಿಂಗ್ ವರ್ಡ್ಸ್ ನಾವು ತೋರಿಸ್ಬೇಕು ಅಂತ ಅರ್ಥ. ಸೊ ನಾವು ಸ್ಟಾರ್ಟಿಂಗ್ ವರ್ಡ್ಸ್ ಏನು 3 ತೋರಿಸಿತ್ತದು SMA ಅಂಥೇಳಿ. ಓಕೆ, ನೆಕ್ಸ್ಟ್ ನೀವು ರೈಟ್ ಫಂಕ್ಷನ್ಸ್. ಸೊ ಲೆಫ್ಟ್ ಫಂಕ್ಷನ್ಸ್ ಯಾವ ಟೈಪ್ ಮಾಡಿದ್ದೇವಲ್ಲ, ರೈಟ್ ಫಂಕ್ಷನ್ಸು ಸೇಮ್ ಆ್ಯಸ್ ಇಟ್ ಈಸ್. ಸೊ ಬಟ್ ಇದು ರೈಟ್ ಫಂಕ್ಷನ್ಸ್ ಏನಾಗುತ್ತೆ, ಲಾಸ್ಟ್ ಎಂಡಿಂದ ನಾವು
3 ಅಂದರೆ ಲಾಸ್ಟ್ ಎಂಡಿಂದ ನಾವು ಟೆಕ್ಸ್ಟ್ ನಂಬರ್ ಆಫ್ ಟೆಕ್ಸ್ಟ್ ಕ್ಯಾರೆಕ್ಟರ್ಸ್ನ ತೋರಿಸ್ಬೇಕು. ಸೊ ಇಲ್ಲಿ ಏನು ಅವರು ಕೊಟ್ಟಿದ್ದಾರೆ ಫಂಕ್ಷನ್ಸ್, ರೈಟ್ ಬ್ರ್ಯಾಕೆಟ್ AN, 3. ಸೊ ಇಲ್ಲಿನೂ ಅವರು 3 ನಂಬರ್ಸ್ ಕೇಳಿದ್ದಾರೆ. ಸೊ 3 ನಂಬರ್ಸ್ ಕೇಳಿದಾಗ ಅಲ್ಲಿ ಏನಾಗುತ್ತೆ, ಎಂಡಿಂದ 3 ಸ್ಮಾರ್ಟಿಂದ ಲಾಸ್ಟಿಂದ 3 ಏನಾಗುತ್ತೆ ART. ಸೊ ಅದನ್ನು ART ಅಂತೇಳಿ ಅವರು ಫಂಕ್ಷನ್ನ ರಿಸಲ್ಟ್ ತೋರಿಸಿದ್ದಾರೆ. ನೆಕ್ಸ್ಟ್ ಮಿಡ್ ಫಂಕ್ಷನ್. ಸೊ ಮಿಡ್ ಫಂಕ್ಷನಲ್ಲಿ ನಾವು ಏನು ಮಾಡ್ತೀವಿ, ರಿಟರ್ನ್ ಕ್ಯಾರೆಕ್ಟರ್ ಫ್ರಾಮ್ ಮಿಡಲ್ ಆಫ್ ಟೆಕ್ಸ್ಟ್ ಗಿವನ್ ಸ್ಟಾರ್ಟಿಂಗ್ ಪೊಸಿಷನ್. ಸೊ ಸ್ಟಾರ್ಟಿಂಗಿಂದ ನಾವು ಮಿಡಲಲ್ಲಿ ಯಾವ್ದು ಬರುತ್ತಲ್ಲ ವರ್ಡ್ಸ್ ಅದನ್ನು ನಾವು ತೋರಿಸ್ತೀವಿ. ಸೊ ಇಲ್ಲಿ ಏನು ಕೊಟ್ಟಿದ್ದಾರೆ ಮಿಡ್ ಫಂಕ್ಷನಲ್ಲಿ ಅವರು ಮಿಡ್ ಬ್ರ್ಯಾಕೆಟ್ AN, 2, 3 ಅಂತ ಹೇಳಿ ಕೊಟ್ಟಿದ್ದಾರೆ. ಓಕೆ, ಸೊ ಮಿಡ್ಡಲ್ಲಿ ನಾವು ಏನು ಬರುತ್ತೆ ಸ್ಮಾರ್ಟ್ ಅಂತಂದು ಹೇಳಿ ಚೂಸ್ ಮಾಡಿದರೆ ನಿಮ್ಗೇನಾಗುತ್ತೆ ANನಲ್ಲಿ ಇರೋದು ಟೋಟಲ್ ಆಗಿನೇ ಕ್ಯಾರೆಕ್ಟರ್ ನಂಬರ್ಸು 5 ಅಂತಿದೆ. ಸೊ 5ಅಲ್ಲಿ ಅಂದರೆ ನೀವು ಮಿಡಲಲ್ಲಿ ಎಷ್ಟು ಬರುತ್ತೆ 3 ಬರುತ್ತೆ. ಸೊ ಆ 3ನ ನೀವು ತೋರಿಸ್ಬೇಕು. 2 ಮತ್ತು 3 ಅಂಥೇಳಿ ಅವ್ರು ಕೊಟ್ಟಿದ್ದಾರೆ. ಓಕೆ, ಸೊ 3 ನಂಬರ್ಸ್ ಎಷ್ಟು ಬರುತ್ತೆ ಅಂತಂದು ಹೇಳಿ ನೀವು ತೋರಿಸ್ಬೇಕು. ಸೊ ಎಷ್ಟಾಗುತ್ತೆ MAR ಅಂಥೇಳಿ ರಿಸಲ್ಟ್ ಬರುತ್ತೆ. ನೆಕ್ಸ್ಟ್ ನೀವು ಬ್ಯೂಟಿಫುಲ್ ಬಗ್ಗೆ ನೋಡ್ಬೋದು. ಲೆಫ್ಟ್ ಫಂಕ್ಷನ್ ಏನಾಗುತ್ತೆ, ಬ್ಯೂಟಿಫುಲ್ ಸ್ಟಾರ್ಟಿಂಗಲ್ಲಿ 3 ವರ್ಡ್ಸು 3 ಲೆಟರ್ಸು BEA ಅಂಥೇಳಿ. ರೈಟ್ ಫಂಕ್ಷನಲ್ಲಿ ನೀವು ಲಾಸ್ಟಲ್ಲಿ 3 ಲೆಟರ್ಸು FUL ಅಂಥೇಳಿ. ಸೊ ಮಿಡ್ ಫಂಕ್ಷನಲ್ಲಿ ಇದು ಏನಾಗುತ್ತೆ ನಿಮಗೆ 2, 3 ಅಂತ ಹೇಳಿದ್ದಾರೆ. ಮಿಡ್ ಫಂಕ್ಷನಲ್ಲಿ ಅವ್ರು ಏನು ಕೇಳಿದ್ದಾರೆ 2, 3 ವರ್ಡ್ಸ್ ಕೇಳಿದ್ದಾರೆ. ಅಂದರೆ ಸೆಕೆಂಡ್ ಒನ್ ಮತ್ತು ಥರ್ಡ್ ಒನ್ ನಿಮಗೆ ಬೇಕಂತ ಕೇಳಿದ್ದಾರೆ. ಸೊ ಅದೇನು ಮಾಡ್ಬೇಕು ನಾವು EAU ಅಂತ ಹೇಳಿ ತೊಗೊಂಡಿದ್ದೀವಿ. ಓಕೆ, ನಾವು ಈ ಟೈಪ್ ನಾವು ಅದನ್ನು ಚೂಸ್ ಮಾಡ್ತೀವಿ. ನಾವು ಫಂಕ್ಷನಲ್ಲಿ ಏನು ಕೊಡ್ತೀವಲ್ಲ ನಂಬರ್ಸು ಅದ್ರ ಮೇಲೆ ಡಿಪೆಂಡ್ ಆಗಿ ನಾವು ರಿಸಲ್ಟ್ನ ತೋರಿಸ್ಬೋದು ಇಲ್ಲಿ. ಇಷ್ಟೊತ್ತವರೆಗೂ ಕೌಂಟ್ ಫಂಕ್ಷನ್ಸು ಮತ್ತು ನೀವು ಟೆಕ್ಸ್ಟ್ ಫಂಕ್ಷನ್ಸ್ ನೋಡಿದರೆ, ನೆಕ್ಸ್ಟ್ ಅದರ್ ಫಂಕ್ಷನ್ಸ್ ಯಾವ ಟೈಪ್ ಬರ್ತಾವೆ ಅಂದರೆ ಅದನ್ನು ನಾವು ಎಲ್ಲೆಲ್ಲಿ ಯೂಸ್ ಮಾಡ್ತೀವಿ ಅಂತಂದರೆ ಅದರ ಯೂಸಸ್ ಏನೇನಿದೆ ಅಂತಂದು ಹೇಳಿ. ನೆಕ್ಸ್ಟ್ ನೀವು ನೋಡ್ಬೋದು ನೌ ಫಂಕ್ಷನ್ ಅಂಥೇಳಿ. ನೌ ಫಂಕ್ಷನ್ ಅನ್ನೋದು ಏನು ಮಾಡ್ತೈತಿ, ನಾವು ಕರೆಂಟ್ ಡೇಟ್ ಮತ್ತು ಟೈಮ್ ಬಗ್ಗೆ ತೋರಿಸ್ಲಿಕ್ಕೆ ನಾವು ಅದನ್ನು ನೌ ಫಂಕ್ಷನ್ ಯೂಸ್ ಮಾಡ್ತೀವಿ. ಓಕೆ, ನೆಕ್ಸ್ಟ್ ನೀವು ಟುಡೇ ಫಂಕ್ಷನ್. ಸೊ ಟುಡೇ ಅನ್ನೋದು ಏನು ಮಾಡ್ತೈತಿ, ಕರೆಂಟ್ ಡೇಟ್ ಅಂದ್ರೆ ನಾವು ಇವತ್ತಿನ ಡೇಟ್ ಏನಿದೆಯಲ್ಲ ಅದನ್ನು ತೋರ್ಸೋಕೆ ನಾವು ಟುಡೇ ಅಂಥೇಳಿ ಯೂಸ್ ಮಾಡ್ತೀವಿ. ಸೊ ನೆಕ್ಸ್ಟ್ ಒನ್ MOD. ಸೊ MOD ಅನ್ನೋದು ಏನು ಮಾಡ್ತೈತಿ ನಿಮ್ಗೆ, ರಿಟರ್ನ್ ದಿ ರಿಮೈಂಡರ್ ಆಫ್ಟರ್ ಅ ನಂಬರ್ ಆಫ್ ಈಸ್ ಡಿವೈಡೆಡ್ ಬೈ ಎ ಡಿವೈಸರ್. ಅಂದರೆ ಏನ್ರಿ, ನಾವು ಇಲ್ಲಿ ಕಂಪ್ಲೀಟಾಗಿ ಏನು ಡಿವೈಡ್ ಮಾಡುತ್ತಲ್ಲ 2 ನಂಬರ್ಸ್ ನಾವು ಚೂಸ್ ಮಾಡಿದ್ದು ಅದು ನಂಬರ್ಸ್ನ ಡಿವೈಡ್ ಮಾಡಿದ್ದು ಡಿವೈಸರ್ ಏನು ಉಳಿಯುತ್ತಲ್ಲ ಅದ್ರದನ್ನ ಬಗ್ಗೆ ತೋರಿಸ್ತೈತಿ. ಓಕೆ, ಲೆನ್ ಅಂತ ಹೇಳಿ LEN ಅಂತ ಹೇಳಿ. ಸೊ ಇದನ್ನು ಏನು ಮಾಡ್ತೈತಿ, ರಿಟರ್ನ್ ದಿ ನಂಬರ್ ಆಫ್ ಕ್ಯಾರೆಕ್ಟರ್ಸ್ ಇನ್ ಅ ಟೆಕ್ಸ್ಟ್ ಸ್ಟ್ರಿಂಗ್. ಸೊ ಇದೇನು ಮಾಡ್ತೈತಿ, ನಮ್ಗೆ ಏನು ನಾವು ಕ್ಯಾರೆಕ್ಟರ್ಸ್ ಕೊಟ್ಟಿರ್ತೀವಲ್ಲ ಆ ನಂಬರ್ಸ್ ನಾವು ಆ ನಂಬರ್ ಆಫ್ ಕ್ಯಾರೆಕ್ಟರ್ಸ್ ಒಳಗೆ ಟೆಕ್ಸ್ಟ್ ಸ್ಟ್ರಿಂಗ್ಸ್ ಎಷ್ಟಿದೆ ಅಂತ ಹೇಳಿ ನಮಗೆ ತೋರಿಸ್ತೈತಿ. ನೆಕ್ಸ್ಟ್ ಸಮ್ ಅಂದರೆ ನಿಮ್ಗೆ ಲಾಸ್ಟ್ ಎಲ್ಲ ಕ್ಲಾಸಲ್ಲಿ ಕೇಳಿದಿರಿ. ಸಮ್ ಅಂದರೆ ಏನು, ಎಡಿಷನ್ ಮಾಡ್ತೀವಿ. ಸೊ ಅದೇನು ಮಾಡ್ತೈತಿ, ನಾವು ಸಮ್ ಫಂಕ್ಷನಲ್ಲಿ ವ್ಯಾಲ್ಯೂಸ್ ಕೊಟ್ಟರೆ ಅದೇನು ಮಾಡ್ತೈತಿ ನಮ್ಗೆ ಎಷ್ಟು ಆ ನಂಬರ್ಸ್ನ ಆ್ಯಡ್ ಮಾಡಿ ವ್ಯಾಲ್ಯೂ ತೋರಿಸ್ತೈತಿ. ಓಕೆ, ಈ ಟೈಪ್ ಪರ್ಫಾರ್ಮ್ ಮಾಡ್ತೀವಿ ಅದರ್ ಫಂಕ್ಷನ್ಸಲ್ಲಿ ನಾವು. ಓಕೆ, ಇಲ್ಲಿವರೆಗೂ ಇವತ್ತಿನ ಕ್ಲಾಸಲ್ಲಿ ನೀವು ಕೌಂಟ್ ಫಂಕ್ಷನ್, ಟೆಕ್ಸ್ಟ್ ಫಂಕ್ಷನಲ್ಲಿ ಲೋವರ್ ಅಪ್ಪರ್ ಪ್ರಾಪರ್ ಫಂಕ್ಷನ್ಸು ಮತ್ತು ಟೆಕ್ಸ್ಟ್ ಫಂಕ್ಷನಲ್ಲಿ ನೀವು ಲೆಫ್ಟ್ ರೈಟ್ ಮಿಡ್ ಫಂಕ್ಷನ್ಸ್ ಎಲ್ಲ ಸ್ಟಡಿ ಮಾಡಿದ್ರಿ. ಮತ್ತು ಯೂಸಸ್ ಆಫ್ ಫಂಕ್ಷನ್ಸ್ ಯಾವ ಟೈಪ್ ಮಾಡ್ಬೋದು ಅಂತ ಹೇಳಿ ನೋಡಿದ್ರಿ. ನೆಕ್ಸ್ಟ್ ಪಾರ್ಟ್ ನೆಕ್ಸ್ಟ್ ಕ್ಲಾಸಲ್ಲಿ ಟೀಚ್ ಮಾಡ್ತೀನಿ. ಓಕೆ, ಥ್ಯಾಂಕ್ ಯು.